द्रुमधुलशोभिनी सुहासिनी मधुरभाषिणी सुखदां वरदां वन्दे मातरं वन्दे भारत माता की ಗ್ರಾಮಾಂತರ ಜಿಲ್ಲೆಯ ಹಮ್ಮಿಕೊಂಡಿರ್ತಕ್ಕಂಥ ಈ ಸಂಕಲ್ಪ ಸಭೆಯ ಒಂದು ಸನ್ಮಾನ್ಯ ಶ್ರೀ ಬಾಲಚಂದ್ರಣ್ಣ ಜಾರಕಿಹೊಳಿ ಅವರ ಮಾರ್ಗದರ್ಶಿಕೊಂಡು ಬಂದಿತ್ತು. ಈ ಒಂದು ಕಾರ್ಯಕ್ರಮ ಅರಮಾವಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಪ್ರಥಮ ಅರಮಾವಿ ಮಂಡಲದ ಅಧ್ಯಕ್ಷರು ಹಾಗೂ ಆತ್ಮೀಯರಾಗಿರ್ತಕ್ಕ ಶ್ರೀ ಮಹಾದೇವ್ ಶೆಟ್ಟಿ ಅವರನ್ನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಬೆಳಗಾವಿ ಗ್ರಾಮಾಂತರ ಅಧ್ಯಕ್ಷರು ಹಾಗೂ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೇನೆ. ಅವರಿಗೆ ನಾಗರಾಜ್ ಅವರು ಪುಷ್ಪವನ್ನು ಕೊಡುವುದರ ಮುಖಾಂತರ ಅವರನ್ನು ಹೊಂದಿರತಕ್ಕಂಥ ಬೆಳಗಾವಿಯ ಹಾಲು ಒಕ್ಕೂಟದ ಜಾರಕಿಹೊಳಿ ಅವರ ಅದನ್ನ ದುರ್ಗಿ ಅವರು ಮಾಡಿಕೊಳ್ತಾ ಇದ್ದೇನೆ. ಇನ್ನೋರ್ವ ಹಾಗೂ ನಮಗೆಲ್ಲ ಮಶಕರವಾಗಿರತಕ್ಕಂಥ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಕೋರುತ್ತೇನೆ. ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಸದಸ್ಯರನ್ನ ಮತ್ತು ನಮ್ಮ ಇರತಕ್ಕಂಥ ಪಂಚಾಯಿತಿ ಮತ್ತು ಪುರಸಭೆಯ ಎಲ್ಲ ನನ್ನ ಗೌರವ ಸರ್ವ ಶರಣರು ಹೇಳಿದ ಹಾಗೆ ಇವನಮ್ಮವನ್ನೇ ನೆನೆಸಯ್ಯ ಕೂಡಲ ಸಂಗಮ ದೇವರು ನಿಮ್ಮ ಮನೆಯಿಂದ ಯೋಜನೆಯನ್ನ ಜಾರಿಗೆ ತಂದರು. PM ಗರೀಬ್ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತಂದರು. ಈ ಯೋಜನೆ ಒಳಗಡೆ ಪ್ರತಿ ವರ್ಷ ಈ ದೇಶದ 81 ಕೋಟಿ ನಮ್ಮ ದೇಶ ಪ್ರತಿಯೊಬ್ಬರಿಗೂ 5 kg ಉಚಿತವಾಗಿ ಆಹಾರ ಧಾನ್ಯಗಳನ್ನ ಯಾರಾದ್ರೂ ಕೊಟ್ಟಿದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅಂತಕ್ಕಂಥ ಸ್ವನಿಧಿ ಯೋಜನೆ. ಈ ಯೋಜನೆ ಒಳಗಡೆ ನಾವೆಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಕೂಡ ಪಾಪ ಸಣ್ಣ ಕಾಯಿ ಪಲ್ಯನ ಖರೀದಿ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಸ್ಥಿತಿ ತೆಗೆದುಕೊಂಡು ಬಂದು ಅಲ್ಲಿ ಹೋಗಿ ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ತಂದು ಸಂಜೆವರೆಗೂ 2% ನಮ್ಮ ಬೆಂಗಳೂರಿನಲ್ಲಿ ಕೂಡ ತಯಾರು ಮಾಡ್ತಾ ಇದ್ದಾರೆ. ಮತ್ತು ಯುದ್ಧದ ಒಂದು ಡ್ರೋನ್ಗಳನ್ನು ಕೂಡ ಇವತ್ತು ನಮ್ಮ ಬೆಂಗಳೂರಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಯುದ್ಧಕ್ಕೆ ಏನೇನು ಬೇಕಾವ ಎಲ್ಲ ಸಲಕರಣೆಗಳನ್ನ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ದೇಶದಲ್ಲೆಲ್ಲ ಚಾಲೂ ಆಗಿದೆ. ಇನ್ನೊಂದು ದೇಶಕ್ಕೆ ನಾವೇನು ಅಂಗ್ಲ ಹಚ್ಚಂಗಿಲ್ಲ. ಈ ಯುದ್ಧ ವಿಮಾನ ಸಾಕಷ್ಟು ಇವತ್ತು ಬೋಫರ್ಸ್ ಗನ್ ಅಂತ ಗನ್ಗಳು ಕೂಡ ಇವತ್ತು ನಮ್ಮ ದೇಶದಲ್ಲಿ ತಯಾರಾಗ್ತಾ ಇದ್ದಾವೆ. ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಸರ್ಕಾರದ ಸಾಧನೆಯನ್ನ ಇವತ್ತು ಬೂತ್ ಮಟ್ಟದವರಿಗೆ, ಶಕ್ತಿ ಕೇಂದ್ರ ಮಟ್ಟದವರಿಗೆ ನಾವು ತಲುಪಿಸಬೇಕಾಗಿದೆ. ಯಾಕಂದ್ರೆ 1990ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂತು. ಆದ್ರೆ ಹಲವಾರು ಜನಪರ ಯೋಜನೆಗಳನ್ನ ಜಾರಿ ಮಾಡಿದ್ರು, ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು. ಇವತ್ತು ಸರ್ವ ಶಿಕ್ಷಾ ಅಭಿಯಾನವನ್ನ ಕಾರ್ಯಕ್ರಮವನ್ನು ಜಾರಿಗೆ ತಂದವರು ಯಾರು ಇದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡುವಂತ ಯೋಜನೆಯನ್ನು ಯಾರು ತಂದವರಿದ್ರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು. ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದಂತ ಇವತ್ತು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು. ಆದ್ರೂ ಕೂಡ ಅವ್ರ ಪ್ರಚಾರವನ್ನ ಮಾಡಲಿಲ್ಲ. ಸರ್ಕಾರ ಏನು 2004 ಅಧಿಕಾರವನ್ನು ನಾವು ಕಳ್ಕೋಬೇಕಾಯ್ತು. ಅದ ನಂತರ ಅಧಿಕಾರ ಪಡ್ಕೋಬೇಕಾದ್ರೆ 10 ವರ್ಷ ಮನೆಯಲ್ಲಿ ಕೊಡುವಂತ ಪರಿಸ್ಥಿತಿ ಬಂತು. ಯಾವಾಗ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಅಂತ ಹೇಳಿಕೆ ನಮ್ಮ ರಾಜನಾಥ್ ಸಿಂಗ್ ಅವರು ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದಾಗ ಇವತ್ತು ಧಾರ್ಮಿಕ ಕ್ಷೇತ್ರದೊಳಗೆ ಹೇಳ್ಬೇಕಂದ್ರೆ ಇವತ್ತು ಕಾಶಿ ಕಾರಡ್ಯಾರ ಯೋಜನೆ ಇರ್ಬೋದು, ಮಹಾಕಾಲೇಶ್ವರ ಯೋಜನೆ ಇರ್ಬೋದು, ಮಥುರಾ ಇರ್ಬೋದು. ಇವತ್ತು ರಾಮ ಮಂದಿರವನ್ನು ಕಟ್ಟಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಯ್ತು. 500ಗಳ ಇತಿಹಾಸವನ್ನು ಇರುವಂತಹ ಒಂದು ರಾಮ ಮಂದಿರವನ್ನ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಮ ಮಂದಿರವನ್ನ ನಿರ್ಮಾಣ ಮಾಡಿ ಹಲವಾರು ಯೋಜನೆಗಳನ್ನ ತಂದಿತ್ತು. ಇವತ್ತು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರವರೆಗೆ ಕೂಡ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅದ. ಹಲವಾರು ರೋಡ್ಗಳು ಕೂಡ ಮೇಲ್ದರ್ಜೆಗೆ ಏರಿದಾವ. ಇವತ್ತು ವಿಮಾನ ನಿಲ್ದಾಣ, ದೊಡ್ಡದಂತ ವಿಮಾನ ನಿಲ್ದಾಣ ಕೂಡ ಕೆಲಸ ಪ್ರಾರಂಭ ಆಗೈತಿ. ಉಡಾನ್ ಯೋಜನೆ ಒಳಗೆ ಇವತ್ತು ಬಡವರು ಕೂಡ ವಿಮಾನದೊಳಗೆ ಅಡ್ಡಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದವರ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಗರೀಬ್ ಅನ್ನ ಕಲ್ಯಾಣ ಯೋಜನೆ ಒಳಗೆ ಉಚಿತ ಪಡಿತರ ಅಕ್ಕಿಯನ್ನು ಕೊಟ್ಟಂತವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಮತ್ತು ಕೋವಿಡ್ ಬಂದಂತ ಪರಿಸ್ಥಿತಿ ಒಳಗೆ ಇವತ್ತು ಜಗತ್ತು ಕಂಗಾಲಾದ್ರೂ ಕೂಡ ಜಗತ್ತಿಗೆ ಇವತ್ತು ಕೋವಿಡ್ ಔಷಧಿಯನ್ನ ನಮ್ಮಲ್ಲೇ ರೆಡಿ ಮಾಡ್ಕೊಂಡು ಬೇರೆ ದೇಶಕ್ಕೆ ರಫ್ತು ಮಾಡಿದಂಥ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸಲ್ತ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರದ ಸಾಧನೆಗಳು ಮತ್ತು ನಮ್ಮ ಸ್ಥಳೀಯ ಶಾಸಕರಂತ ಸನ್ಮಾನ್ಯ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಈ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಪರ ನೀರಾವರಿ ಯೋಜನೆ ಇರ್ಬೋದು, ರಸ್ತೆಗಳು ಇರ್ಬೋದು, ವೈಯಕ್ತಿಕ ಕಾರ್ಯಕ್ರಮಗಳು ಇರ್ಬೋದು, ಹಲವಾರು
ಜನಪರ ಯೋಜನೆಗಳನ್ನು ಈ ಅರ್ಬನ್ ಕ್ಷೇತ್ರದೊಳಗೆ ಅವರು ಕೂಡ ಜಾರಿಗೆ ತಂದಿದ್ದಾರೆ. ಅವರ ಸಾಧನೆ ಮತ್ತು ಸನ್ಮಾನ್ಯ ನರೇಂದ್ರ ಮೋದಿ ಸಾಧನೆಯನ್ನು ಇವತ್ತು ಬೂತ್ ಮಟ್ಟದವರೆಗೆ ನಾವು ಒಯ್ಯಬೇಕಾಗಿದೆ. ಏಕೆಂದರೆ ಮುಂಬರುವಂಥ ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿ ಚುನಾವಣೆಗಳು ನಮ್ಮ ಎದುರಿಗೆ ಇರೋದ್ರಿಂದ, ಅದು ನಮ್ಮ ಕಾರ್ಯಕರ್ತರ ಚುನಾವಣೆ ಇರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಚುನಾವಣೆಯೊಳಗೆ ಗೆಲ್ಲಬೇಕಾದ್ರೆ ನಮ್ಮ ಸರ್ಕಾರದ ಸಾಧನೆ ಒಂದು ಕಡೆ ಮತ್ತು ನಮ್ಮ ಶಾಸಕರ ಸಾಧನೆ ಒಂದು ಕಡೆ ನಾವು ಜನರಿಗೆ ತಿಳಿಸಿ ಹೇಳೋದ್ರ ಮುಖಾಂತರ ನಾವು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕಾ ಪಂಚಾಯತಿ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಾಗಿದೆ. ಬಂಧುಗಳು, ದಯಮಾಡಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದು ಇಷ್ಟ. ಯಾಕಂದರೆ ಸರ್ಕಾರದ ಸಾಧನೆಗಳು ತಮ್ಮ ಪ್ರತಿಯೊಂದು ಮನೆಗೆ ಮುಟ್ಟುವಂಥ ಕಾರ್ಯವನ್ನು ತಾವೆಲ್ಲ ಮಾಡಬೇಕಂತ ಹೇಳ್ತಾ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ. 5 ನಿಮಿಷದ ಕಾರ್ಯಕ್ರಮ ಮುಗೀತದ. ಈ ಕಾರ್ಯಕ್ರಮ ನಂತರ ಮಹೇಶ್ ಮೊಯ್ತಿ ಅವರು ಒಂದು ಸಂಕಲ್ಪವನ್ನು ಮಾಡಿಸ್ತಾರೆ ಎಲ್ಲರನ್ನೂ. ಆದ ನಂತರ ರಾಷ್ಟ್ರಗೀತೆ ಇರ್ತದೆ. ರಾಷ್ಟ್ರಗೀತೆ ಆದ ನಂತರ ಕಾರ್ಯಕ್ರಮ ಮುಕ್ತಾಯಗೊಳ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಇಲ್ಲಿವರೆಗೆ ಕೇಂದ್ರ ಸರ್ಕಾರದ ಈ ಬಾಲಚಂದ್ರನ 47ರ ಪ್ರತಿಜ್ಞೆ, ನಾನು ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿದ್ದು ವಿಕಸಿತ ಭಾರತ 2040ಕ್ಕಾಗಿ ಈ ಪ್ರತಿಜ್ಞೆಯನ್ನು ಕೈಗೊಳ್ಳುತ್ತಿದ್ದೇನೆ. ಅಳವಡಿಸಿಕೊಂಡಿರುವ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯುವಾಗಿ ನನ್ನ ಮತವನ್ನು ಚಲಾಯಿಸುತ್ತೇನೆ ಹಾಗೂ ಈ ಕಾರ್ಯದಲ್ಲಿ ಭಾಗಿಯಾಗಿಸುತ್ತೇನೆ. ನಾನು ಸಾರ್ವಜನಿಕ ಸ್ವತ್ತುಗಳನ್ನು ರಕ್ಷಿಸುವಲ್ಲಿ ಹಾಗೂ ಸ್ವಚ್ಛವಾಗಿರಿಸುವಲ್ಲಿ ನನ್ನ ನೈತಿಕತೆಯನ್ನು ನಿರ್ವಹಿಸುತ್ತೇನೆ ಮತ್ತು ಸ್ವಚ್ಛ, ಸುಂದರ ಹಾಗೂ ಸ್ವಾಸ್ಥ್ಯವನ್ನು ನಿರ್ಮಿಸುವಲ್ಲಿ ನನ್ನ ಯೋಗದಾನವನ್ನು ಸಕ್ರಿಯವಾಗಿ ನೀಡುತ್ತೇನೆ. ನನ್ನ ಜಾತಿ, ಧರ್ಮ, ಭಾಷೆ, ಲಿಂಗ ಮತ್ತು ಪ್ರಾದೇಶಿಕತೆಯನ್ನು ಮೀರಿ ನಿಲ್ಲುತ್ತೇನೆ. ನಾನು ಭಾರತೀಯ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಹಾಗೂ ಪರಂಪರೆಯನ್ನು ಗೌರವಿಸುತ್ತೇನೆ. ನಾನು ಮಹಿಳೆಯರ ಘನತೆ ಗೌರವವನ್ನು ಎತ್ತಿ ಹಿಡಿಯುವುದಕ್ಕೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಬದ್ಧೆ. ಮೂಲಗಳ ಸಂರಕ್ಷಣೆ ಸೂಕ್ಷ್ಮ ಸಂದರ್ಭಗಳಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತೇನೆ. ಭ್ರಷ್ಟಾಚಾರ ಮುಕ್ತ ಸಮಾನ ಮತ್ತು ಸಾಮರಸ್ಯದ ಸಮಾಜವನ್ನು ನಾನು ಕೊಡುಗೆ ನೀಡುತ್ತೇನೆ ಸಮಾಜವನ್ನು ನಿರ್ಮಿಸಲು ನಾನು ಕೊಡುಗೆ ನೀಡುತ್ತೇನೆ ಮತ್ತು ವಸಾಹತುಶಾಹಿ ಮನಸ್ಥಿತಿ ಮತ್ತು ವಂಶ ಪಾರಂಪರೆಯ ರಾಜಕೀಯ ದುಷ್ಪರಿಣಾಮಗಳ ವಿರುದ್ಧ ಧ್ವನಿ ಎತ್ತುತ್ತೇನೆ. ನಾನು ಸ್ವಾವಲಂಬಿ ಭಾರತದ ನಿರ್ಮಾಣಕ್ಕಾಗಿ ನನ್ನಲ್ಲಿ ವೈಜ್ಞಾನಿಕ ಮನೋಭಾವ ನಾವೀನ್ಯತೆ ಮತ್ತು ತಾಂತ್ರಿಕ ಪ್ರಗತಿಯನ್ನು ಅಳವಡಿಸಿಕೊಳ್ಳುತ್ತೇನೆ. ಸಾರ್ವಜನಿಕ ನಾನು ಪ್ರಾಮಾಣಿಕತೆ, ಪಾರದರ್ಶಕತೆ ಮತ್ತು ಕಾರ್ಯನಿರ್ವಹಿಸುತ್ತೇನೆ. ನಾನು ಜವಾಬ್ದಾರಿಯುತ, ಕರ್ತವ್ಯಬದ್ಧ ಮತ್ತು ದೇಶಭಕ್ತ ನಾಗರಿಕನಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸುತ್ತೇನೆ. ಅತ್ಯಂತ ಜವಾಬ್ದಾರಿಯುತ ದೇಶಭಕ್ತ ನಾಗರಿಕನಾಗಿ ಕರ್ತವ್ಯದ ಬದ್ಧತೆಯೊಂದಿಗೆ ದೇಶ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುತ್ತೇನೆ. ವಿಕಸಿತ ಭಾರತ 2047 ಕನಸನ್ನು ನನಸಾಗಲು
ನನಸಾಗಿಸಲು ನಾನು ಕನಸನ್ನು ನನಸಾಗಿಸಲು ನಾನು ಶಾರೀರಿಕವಾಗಿ ಮಾನಸಿಕವಾಗಿ ನನ್ನ ದೇಹ ಮನಸ್ಸು ಸಂಪತ್ತು ಮತ್ತು ಕಾರ್ಯಗಳಿಂದ ಹೃದಯಪೂರ್ವಕವಾಗಿ ತೊಡಗಿಸಿಕೊಳ್ಳುತ್ತೇನೆ ಮತ್ತು ನನ್ನ ತಕ್ಕಂತೆ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವುದಾಗಿ ಇಂದು ಈಗ ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಜೈ ಹಿಂದ್, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ವಂದೇ ಭಾರತೀಯ ಜನತಾ ಪಾರ್ಟಿಗೆ, ನರೇಂದ್ರ ಮೋದಿಜಿ ಅವರಿಗೆ, ಬಾಲಚಂದ್ರಣ್ಣ ಜಾರಕಿಹೊಳಿ ಅವರಿಗೆ. ಇಲ್ಲಿವರೆಗೆ ಮೊದಲಾಗಿ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಛಲ ಜಲಧಿ ತರಂಗಾ ತವ ಶುಭ ನಾಮೆ ಜಾಗೆ ತವ ಶುಭ ಆಶಿಸ ಗಾಯೆ ತವ ಜಯ ಗಾಥಾ ಜನಗಣ ಮಂಗಲದಾಯಕ जय भारत भाग्य विधाता जय हे जय हे जय हे जय 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 हे भारत माता की